ಮನಸ್ಸು ಸುಮ್ಮನೆ ವಾಚ್ ಮಾಡಿ ಒಂದೊಂದು ಸತಿ ನಿಮಗೆ ಬೇಸರ ಆಗುತ್ತೆ. ಚಂಡಮಾರುತ ಅಂತಾರಲ್ಲ, ಸ್ಟಾರ್ಮ್, ಆ ಥರ ನಮ್ಮ ಇಂಪಲ್ಸ್ಗಳೆಲ್ಲ ಸ್ಟಾರ್ಮ್ ಆಫ್ ಇಂಪಲ್ಸ್. ಅದರಿಂದ ಅಷ್ಟೊಂದು ಆಂಗ್ಸೈಟಿ. ಯಾಕೆ ಆಂಗ್ಸೈಟಿ ಅಂದರೆ ಅರ್ಧ ಎಲ್ಲನೂ ಆ ಫಾರ್ವರ್ಡ್ ಒಪಿನಿಯನ್ನಿಂದ ಬೇರೆಯವರು ಅವ್ರವ್ರಿಗೆ ಹೇಳಿ, ನೋಡಿ ಅವರೆಲ್ಲ ನಿಮ್ಮ ಬಗ್ಗೆ ಹೀಗೆ ಮಾತಾಡ್ಕೊತಿದ್ದಾರೆ, ಇವ್ರು ಹೇಳಿದ್ರು ನಮಗೆ. ಫಾರ್ವರ್ಡ್ ಮೆಸೇಜ್ ಇದು. ಎದುರಿಗೆ ಬಂದು ಹೇಳ್ತಾರೆ, ಅವ್ರನ್ನು ಬಂದರು, ಜನ ಹಿಂಗೆ ಅಂತ ಇದ್ದಾರೆ, ನಿಮ್ಮ ಮನೆಯವ್ರು ಹಂಗೆ ಅಂತಿದ್ದಾರೆ, ನಿಮ್ಮ ಅಪ್ಪ ಹಂಗೆ ಅನ್ಕೊಂಬಿಟ್ಟಿದ್ದಾರೆ, ನಿಮ್ಮ ಅಮ್ಮ ಹಂಗೆ ಅನ್ಕೊಂಬಿಟ್ಟಿದ್ದಾರೆ. ಇದೆಲ್ಲ ಫಾರ್ವರ್ಡ್ ಅಲ್ವಾ? ಫಾರ್ವರ್ಡ್ ಒಪಿನಿಯನ್ನು. ಅರ್ಧ ತಲೆ ಎಲ್ಲ ಅದಕ್ಕೆ ತುಂಬಿದೆ ಸ್ಟಾರ್ಮ್. ವಿ ರಿಯಾಕ್ಟ್ ವಿತೌಟ್ ಥಿಂಕಿಂಗ್. ತಕ್ಷಣ ಕೋಪ ಬಂದ್ಬಿಡುತ್ತೆ ನಿಮಗೆ. ಯಾರು 4 ಜನ ಅಂತಿದ್ರೆ 1000 ಜನ ಅಂತ ಇದ್ದಾರೇನೋ, 4000 ಜನ ಅಂತ ಇದ್ದಾರೇನೋ ಅಂತ ಭಯ ಬಂದ್ಬಿಡುತ್ತೆ. ಯಾರೋ ಒಬ್ಬರು ಒಪಿನಿಯನ್, ಯಾರೋ ಒಬ್ಬರು ಡಿಸ್ಲೈಕ್ ಮಾಡಿದ್ರು, ಇನ್ಯಾರೋ ಒಬ್ಬರು ಏನೋ ಒಂದು ಕೆಟ್ಟ ಅಭಿಪ್ರಾಯ ಕೊಟ್ಟರು, ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೇನೋ, ಎಕ್ಸಾಜಿರೇಟ್ ಮಾಡುತ್ತೆ, ಆಂಗ್ಸೈಟಿ ಕ್ರಿಯೇಟ್ ಮಾಡುತ್ತೆ, ರಿಯಾಕ್ಟ್ ಮಾಡ್ತೀರಾ. ಇದು ಎನರ್ಜಿ ವೇಸ್ಟ್. ಯು ಆರ್ ಡ್ರೈನಿಂಗ್ ಯುವರ್ ಎನರ್ಜಿ. ಈಸ್ ಇಟ್ ನೆಸೆಸರಿ? ಖಂಡಿತವಾಗ್ಲೂ ಇದು ಅನಾವಶ್ಯಕ ಅಲ್ವಾ? ಇದು ನಮಗೆ ಬರಬೇಕು. ನಾನು ಅನ್ನೆಸೆಸರಿಯಾಗಿ ನಾನು ಆಂಗ್ಸೈಟಿ, ಅನ್ನೆಸೆಸರಿ ಎನರ್ಜಿ ವೇಸ್ಟ್ ಆಗ್ತಾ ಇದೆ ಅಂತ. ಆಯಿತು, ಒಳ್ಳೆ ಒಪಿನಿಯನ್ನೇ ಬಂತು ಅಂದ್ಕೊಳ್ಳಿ. ಆವಾಗಲೂ ಕೂಡ ಯೋಚನೆ ಮಾಡಿ, ನೀವು ಸೆಲ್ಫಿಶ್ ಆಗಿದ್ದೀರಾ? ಸೆಲ್ಫಿಶ್ ಆಗಿದ್ದರೆ, ಈಗೋಯಿಸ್ಟಿಕ್ ಆಗಿದ್ದರೆ ನೀವು ಯಾವ ರೀತಿ ಫಾರ್ವರ್ಡ್ ಮಾಡ್ತೀರಾ ಪುನಃ ಆ ಮೆಸೇಜ್ನ? ನೀವು ಅವ್ರು ಹಂಗೆ ಅಂದ್ಬಿಟ್ರು, ಅವ್ರು ಹಂಗೆ ಅಂದ್ಬಿಟ್ರು ಅಂತ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀರಾ. ಜಾಸ್ತಿ ಅದ್ರ ಬಗ್ಗೆ ಯಾರೋ ಒಬ್ರು ಅಂದಿದ್ರೆ ನೀವು 100 ಜನಕ್ಕೆ ಹೇಳ್ಕೊಂಡು ಬರ್ತೀರಾ, ನಂಗೆ ಹೀಗೆ ಅಂದ್ಬಿಟ್ರು ಅಂತ. ನೀವೇ ಫಾರ್ವರ್ಡ್ ಮಾಡಿರೋದು ಜಾಸ್ತಿ. ಸೆಲ್ಫಿಶ್ ಆಗಿದ್ದರೆ, ನಾವು ಈಗೋಯಿಸ್ಟಿಕ್ ಆಗಿದ್ದರೆ ನಾವೇ ಸ್ಪ್ರೆಡ್ ಮಾಡ್ತೀವಿ ರೂಮರ್ಸ್ನ. ಅವ್ರು ಹಂಗಂದ್ರು, ಇವ್ರು ಹಂಗಂದ್ರು, ಇವೇನು ತಿಳ್ಕೊಂಬಿಡ್ತಾರೋ ಅಂತ ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತೀವಿ ಅಲ್ವಾ? ಅದೇ ನಾವು ಈಗೋ ಇಲ್ಲದೆ ನಮ್ಗೆ ಅದು ತಗಲೋದೇ ಇಲ್ಲ, ನಾವು ಯಾರಿಗೂ ಹೇಳೋದೇ ಇಲ್ಲ, ನಾವು ಅದನ್ನು ಕೇರ್ ಮಾಡೋದೇ ಇಲ್ಲ, ನಾವು ರಿಯಾಕ್ಟ್ ಮಾಡೋದೇ ಇಲ್ಲ. ನಾವು ಲೀಡರ್ ಆಗಿರ್ತೀವಿ, ನಾವು ಅದಕ್ಕೆ ಸ್ಲೇವ್ ಆಗೋದೂ ಇಲ್ಲ. ಅಲ್ಲಿ ಫಿಯರ್ ಎಲ್ಲಿದೆ, ಅಲ್ಲಿ ಟೆನ್ಷನ್ ಇದೆ, ಏನೂ ಇಲ್ಲ ಜೀವನದಲ್ಲಿ. ಎಲ್ಲ ಈ ಮನಸ್ಸಿನಲ್ಲೇ ನಾವು ಮಾಡ್ಕೊಳ್ಳೋ ಆಟ.